ನಮಸ್ಕಾರ ಸ್ನೇಹಿತರೆ, ಸ್ಪಿಟಿ ಸೀರೀಸ್ ಎಪಿಸೋಡ್ 3ಗೆ ಸ್ವಾಗತ. ಇವತ್ತು ನಮ್ಮ ಜರ್ನಿ ಸಾಂಗ್ಲಾಯಿಂದ ಶುರು ಮಾಡಿ ಚಿತ್ಕೋಲ್, ದ ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ, ದ ಐಕಾನಿಕ್ ಖಾಪ್ ಸಂಗಮ್, ದ ಡೇಂಜರಸ್ ಮಲ್ಲಿಂಗ್ ನಾಲಾ, ಇವೆಲ್ಲ ಎಕ್ಸ್ಪ್ಲೋರ್ ಮಾಡಿ ಕೊನೆಗೆ ನಾವು ರೀಚ್ ಆಗೋದು ಟಾಬೋಗೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಎಂಜಾಯ್ ಮಾಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ಸಾಂಗ್ಲಾದಲ್ಲಿದ್ದೀವಿ. ಇವಾಗ ಜಸ್ಟ್ ಎದ್ದೆ. ಟೈಮ್ ಒಂದು 7 o'clock ಆಗಿರ್ಬೋದು. ನೋಡಿ, ಇದೇ ನಾವು ಇದ್ದಿದ್ದು ಗೆಸ್ಟ್ ಹೌಸು. ಇದ್ರದ್ದು ಗೆಸ್ಟ್ ಹೌಸ್ ಹೆಸರು ಬಸ್ಪಾ ಗೆಸ್ಟ್ ಹೌಸ್ ಅಂತ. ಸೊ ಇಲ್ಲಿ ಪರ್ ನೈಟ್ ಒಬ್ರಿಗೆ 1000 rupees ಕೊಟ್ಟಿದ್ದೀವಿ ವಿತೌಟ್ ಫುಡ್ಡು. ಚೆನ್ನಾಗಿದೆ, ಡಿಸೆಂಟ್ ಆಗಿದೆ. ಸುಮ್ಮನೆ ಬರೋಕ್ಕೆ, ರೆಸ್ಟ್ ಮಾಡೋಕ್ಕೆ, ವಾಪಸ್ ಹೋಗೋಕ್ಕೆ ಅಂತ. ಸೊ ನಾವೇನು ಲಗ್ಜುರಿ ಏನು ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ. ಸೊ ಆ್ಯಸ್ ಎಕ್ಸ್ಪೆಕ್ಟೆಡ್ ಚೆನ್ನಾಗಿತ್ತು. ಬಟ್ ವ್ಯೂ ನೋಡಿ ಗೈಸ್, ಬೆಳಗ್ಗೆ ಮಾರ್ನಿಂಗ್ ಹೆಂಗಿದೆ, ಇದೆ ನೋಡಿ ಹೆಂಗಿದೆ. ಈ ಥರ ವ್ಯೂ ಅಲ್ಲಿ ನೋಡಿಕೊಂಡು ಎದ್ದೇಳೋದು ಲಾಂಗ್ ಟೈಮ್ ಪೆಂಡಿಂಗ್ ಡ್ರೀಮ್ ಇತ್ತು. ಸೊ ಇವತ್ತು ಆಗಿದೆ. ಮಿಂಟು, ಹೆಂಗಿದೆ ವ್ಯೂ? ಸಖತ್ತಾಗಿದೆ. ಎಷ್ಟು ದಿವಸ ನಾವು ಡ್ರೀಮ್ ಮಾಡಿದ್ವಲ್ಲ ಈ ಥರ ಮಾರ್ನಿಂಗ್ಸ್ ಎದ್ದೇಳಬೇಕಂತ. ಹೌದು, ಫೈನಲಿ ಒಂದು ಡ್ರೀಮ್ ಕಮ್ ಟ್ರೂ ಅಲ್ಲ. ಎಸ್. ಸಾಂಗ್ಲಾ ಬಗ್ಗೆ ಹೇಳಬೇಕು ಅಂದರೆ, ಹಿಮಾಚಲ್ನ ಕಿನ್ನೌರ್ ಡಿಸ್ಟ್ರಿಕ್ಟಲ್ಲಿ 8900 feet ಎತ್ತರದಲ್ಲಿರೋ ಒಂದು ಬ್ಯೂಟಿಫುಲ್ ವ್ಯಾಲಿ. ಇಲ್ಲಿನ ಆ್ಯಪಲ್ಸ್ ತುಂಬ ಫೇಮಸ್. ಇಲ್ಲಿ ಸುಂದರವಾದ ಬಸ್ಪಾ ನದಿ ಹರಿಯುತ್ತೆ. ಸೊ ಗೈಸ್, ಇವಾಗ ನಾವು ಸಾಂಗ್ಲಾಯಿಂದ ಹೊರಟಿದ್ದೀವಿ. ಟೈಮ್ ಆಲ್ಮೋಸ್ಟ್ 8 o'clock ಆಗಿದೆ. ಸೊ ನಾವು ಇವಾಗ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತಂದರೆ ಚಿತ್ಕೂಲ್ಗೆ ಹೋಗ್ತಾಯಿದ್ದೀವಿ. ಚಿತ್ಕೂಲ್, ದ ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ. ಸೊ ನಿಮಗೆ ಚಿತ್ಕೂಲ್ ಹೆಂಗಿದೆ, ಚಿತ್ಕೂಲಲ್ಲಿ ಏನೇನು ಇರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಆನ್ ದ ವೇ ಹೆಂಗಿರುತ್ತೆ ನೋಡಿ, ಎಂಜಾಯ್ ಮಾಡಿ. ಇವಾಗ ಟೆಂಪ್ರೇಚರ್ ಎಷ್ಟಿದೆಯಾ? -2, -1 ಸಮಥಿಂಗ್ ಆ ಥರ ಇದೆ. ಇನ್ನೂ ಕೈ ಫ್ರೀಸ್ ಆಗ್ತಾನೆ ಇದೆ ಗೈಸ್. ಹೊರಗಡೆ ನೋಡಿ ನಿಮಗೆ ತೋರಿಸ್ತೀನಿ. ಸಾಂಗ್ಲಾಯಿಂದ ಆಲ್ಮೋಸ್ಟ್ ಒಂದು 15 kilometers ಇದೆ ಚಿತ್ಕೂಲ್ಗೆ. ಇವರೇ ನಮ್ಮ ವಿಕಾಸ್ ಬೈ. हेलो, हाय, कैसे हो आप? मैं बढ़िया, आप सुनाओ, आपको कैसा लग रहा है ये सफर? ओह, बहुत अच्छा है, बहुत. आप भी बहुत स्वीट हो. थैंक यू. थैंक यू. ಸಾಂಗ್ಲಾಯಿಂದ ಹೊರಟು ನೆಕ್ಸ್ಟ್ ನಾವು ನೋಡಿದ್ದು ಇಂಡಿಯಾಸ್ ಲಾಸ್ಟ್ ವಿಲೇಜ್ ಅಂತ ಕರೆಯಲಾಗುವ ಒಂದು ಸುಂದರವಾದ ಗ್ರಾಮ, ಚಿತ್ಕೋಲ್. ಬಸ್ಪಾ ರಿವರ್ ಪಕ್ಕದಲ್ಲಿ ಹರಿಯುವ ಈ ವಿಲೇಜ್ ಸ್ನೋ ಕವರ್ಡ್ ಮೌಂಟೇನ್ಸ್ಗೆ ತುಂಬ ಫೇಮಸ್. ಇಲ್ಲಿಂದ ಮುಂದೆ ಹೋಗೋಕ್ಕೆ ನಿಮಗೆ ಪರ್ಮಿಷನ್ ಸಿಗಲ್ಲ. ಯಾಕಂದರೆ ಇಲ್ಲಿಂದ ಮುಂದೆ ನಿಮಗೆ ಸಿಗೋದು ಇಂಡಿಯಾ ಟಿಬೆಟ್ ಬಾರ್ಡರ್. ಇದೊಂದು ವಿಸ್ಮಯವಾದ ಪ್ರದೇಶ ಅಂತ ಹೇಳಿದ್ರೆ ಸುಳ್ಳಾಗಲ್ಲ.
So guys, we are at 11,320 feet. India's last village. Lodi. Welcome to Baspa River Camp Chitkol, India's last village. ಸಕ್ಕತ್ತಾಗಿದೆ ಗೈಸ್. ಆ ವ್ಯೂ ನೋಡಿ ಗೈಸ್, ವ್ಯೂ ನೋಡಿ. ಇದಕ್ಕೆ ವ್ಯೂ ಕಾಸು ಕೊಡ್ಬೇಕು. ಆಮೇಲೆ ಇದೊಂದು ಇಲ್ಲಿ ಇಂಡಿಯಾಸ್ ಲಾಸ್ಟ್ ಡಾಬಾ ಅಂತ ಒಂದಿದೆ ಇಲ್ಲಿ. This is last dhaba of India in Chitkol. हाँ हाँ हाँ, सिंपल या वेज? नॉर्मल. नहीं बना हुआ है, मुझे मैगी की आप दोनों अभी बनना है। हाँ बनाया, फ्रेश बनाएगा ना। हाँ हाँ क्योंकि थोड़ा ये देखो हाँ. ये आई थी यहाँ पर वो कौन है? सारा अली खान. सारा अली खान। हाँ, रेड खली। हाँ हाँ हाँ. अच्छा, पूरी नहीं खाना ना, मैं खाऊंगा। So guys, सितंबर सॉरी ಮ್ಯಾಗಿ ತಿಂತಾ ಇದ್ದೀವಿ ಇನ್ ಇಂಡಿಯಾಸ್ ಲಾಸ್ಟ್ ಡಾಬಾ ನೋಡಿ. ओके ओके ಸೂಪರ್ ಆಗಿದೆ ಗೈಸ್. ನೀವು ಬನ್ನಿ, ಲಾಸ್ಟ್ ಡಾಬಾದಲ್ಲಿ ತಿನ್ನಿ, ಎಂಜಾಯ್ ಮಾಡಿ. ಸೊ ಗೈಸ್, ನಾವಿವಾಗ ಸಾಂಗ್ಲಾಗ್ ಬಂದಿದ್ದೀವಿ. ಮತ್ತೆ ಚಿತ್ಕುಲ್ ಮುಗಿಸ್ಕೊಂಡು ವಾಪಸ್ ಸಾಂಗ್ಲಾಗ್ ಬಂದು ಇವಾಗ ಸಾಂಗ್ಲಾಯಿಂದ ನೆಕ್ಸ್ಟು ನಾವು ಟಾಬು ಕಡೆ ಹೋಗ್ತಾ ಇದ್ದೀವಿ. ಸೊ ಕಾಪ್ ಸಂಗಮ್ ಮತ್ತು ಗ್ಯೂ ಮೊನಸ್ಟ್ರಿ ಎರಡಿದೆ, ಅದಾದಮೇಲೆ ಹಂಗೆ ನೋಡಿಕೊಂಡು ಟಾಬೋಗೆ ಹೋಗ್ತಾ ಇದ್ದೀವಿ. ಸೊ ಗೈಸ್, ಇವಾಗ ಸ್ವಲ್ಪ ಬಿಸಿಲು ಬಂದಿದೆ, ಸ್ವಲ್ಪ ನಾರ್ಮಲ್ ಆಗಿದೆ, ಸೊ ಬೆಟರ್ ಇವಾಗ. ಸೊ ಇದು ನೋಡಿ, ಇದು ಬಂದು ಸಾಂಗ್ಲಾ ಮಾರ್ಕೆಟ್. ಇದು ಹೋಟೆಲ್ಸು ಮತ್ತು ನಿಮಗೆ ಬಟ್ಟೆ ಏನಾದರೂ ಬೇಕು ಅಂತಂದರೆ ಎಲ್ಲ ಸಿಗುತ್ತೆ. ಮೆಡಿಕಲ್ ಸ್ಟೋರು, ಪ್ರಾವಿಷನ್ ಸ್ಟೋರು ಎಲ್ಲ ಸಿಗುತ್ತೆ. ಚಲೋ, ಇವಾಗ ಹೊರಡೋಣ ನಾವು. ನೆಕ್ಸ್ಟ್ ಸಿ ಯು ಇನ್ ಕಾಪ್ ಸಂಗಮ್. ಚಿತ್ಕೋಲಿಂದ ಹೊರಟು ನೆಕ್ಸ್ಟ್ ನಾವು ನೋಡಿದ್ದು ಕಿನ್ನೌರ್ ಡಿಸ್ಟ್ರಿಕ್ಟಲ್ಲಿರುವ ಒಂದು ಐಕಾನಿಕ್ ಸ್ಪಾಟ್, ದ ಫೇಮಸ್ ಖಾಬ್ ಸಂಗಮ್. ಒಂದು ಸೈಡಿಂದ ಬ್ಲೂ ಕಲರಲ್ಲಿ ಹರಿಯುತ್ತಿರುವ ಸ್ಪಿಟಿ ನದಿ, ಇನ್ನೊಂದು ಸೈಡಿಂದ ಗ್ರೀನ್ ಕಲರಲ್ಲಿ ಹರಿಯುತ್ತಿರುವ ಸಟ್ಲಜ್ ನದಿ. ಈ ಎರಡೂ ನದಿ ಸೇರೋ ಜಾಗನೇ ಕಾಬ್ ಸಂಗಮ್ ಅಂತಾರೆ. ರೋಡ್ಸ್ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಡೇಂಜರಸ್ ಆಗಿದೆ.
ಇಲ್ಲಿಂದ ಸ್ಪಿಟಿ ವ್ಯಾಲಿನ ರಿಯಲ್ ಫೀಲ್ ಸ್ಟಾರ್ಟ್ ಆಗುತ್ತೆ. ಸೊ ಗೈಸ್, ನಾವು ಕಾಬ್ ಸಂಗಮ್ ರೀಚ್ ಆಗೋ ಅಷ್ಟರಲ್ಲಿ ಲಂಚ್ ಟೈಮ್ ಆಗಿತ್ತು. ಸೊ ನಮ್ಗೆ ಹೊಟ್ಟೆ ಹಸಿತಿದ್ರಿಂದ ಅಲ್ಲಿರೋ ಕೆಫೆಲೇ ಊಟ ಮಾಡಿದ್ವಿ. ನಾವು ತೊಗೊಂಡಿದ್ದು ಮೋಮೋಸು ಮತ್ತು ನೂಡಲ್ಸು. ಮೋಮೋಸ್ ಚೆನ್ನಾಗಿತ್ತು, ನೂಡಲ್ಸು ಓಕೆ ಇತ್ತು. ಸೊ ಈ ಕೆಫೆದು ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಕಾಬ್ ಸಂಗಮ್ ಬ್ರಿಡ್ಜ್ ಕ್ರಾಸ್ ಮಾಡಿದ ತಕ್ಷಣ ನಮಗೆ ಸಿಗೋದು ದ ಖಾಲ್ ಲೂಪ್ಸ್. ಈ ರೋಡ್ಸ್ ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಅನಿಸುತ್ತೋ ಅದೇ ಲೆವೆಲ್ಗೆ ಡೇಂಜರಸ್ ಕೂಡ. ಯಾಕಂದರೆ ತುಂಬ ಶಾರ್ಟ್ ಡಿಸ್ಟೆನ್ಸಲ್ಲಿ ನೀವು ಸ್ಟೀಪ್ ಮೌಂಟೇನ್ನ ಕ್ಲೈಂಬ್ ಮಾಡಬೇಕಾಗುತ್ತೆ. ಕಂಟಿನ್ಯೂಸ್ ಹೇರ್ ಪಿನ್ ಬೆಂಡ್ಸ್, ಸ್ಟೀಪ್ ವ್ಯಾಲೀಸ್, ಡೇಂಜರಸ್ ಆಗಿರುತ್ತೆ. ಈ ಸ್ಟ್ರೆಚ್ಚಲ್ಲೇ ಒನ್ ಆಫ್ ದ ಫೇಮಸ್ ಲ್ಯಾಂಡ್ ಸ್ಲೈಡಿಂಗ್ ಪಾಯಿಂಟ್ ಬರೋದು ದ ಮಲಿಂಗ್ ನಾಲಾ. ಲ್ಯಾಂಡ್ಸ್ಲೈಡ್ಸ್, ಶೂಟಿಂಗ್ ಸ್ಟೋನ್ಸ್, ರೋಡ್ ಬ್ಲಾಕ್ಸ್, ಇಲ್ಲಿ ಇದೆಲ್ಲ ತುಂಬ ಕಾಮನ್. ಲಕ್ಕಿಲಿ ನಾವು ಹೋದಾಗ ಯಾವುದೂ ಲ್ಯಾಂಡ್ಸ್ಲೈಡ್ಸ್ ಆಗಿರಲಿಲ್ಲ. ಸೊ ನಾವು ಸೇಫಾಗಿ ಪಾಸ್ ಆಗಿಬಿಟ್ವಿ. ಸೊ ಗೈಸ್, ನಾವು ಮಲಿಂಗ್ ನಾಲಾನ ಸೇಫಾಗಿ ಕ್ರಾಸ್ ಮಾಡಿ ನಾವು ಟಾಬೋ ಕಡೆ ಹೊರಟ್ವಿ. ಸೊ ಗೈಸ್, ನಾವು ಟಾಬೋ ರೀಚ್ ಆಗೋಷ್ಟರಲ್ಲಿ 7:30 ಆಗಿತ್ತು. ನಾವು ಟಾಬೋ ಮಾನೆಸ್ಟ್ರಿ ಪಕ್ಕ ಇರೋ ಮಿಲೇನಿಯಲ್ ಗೆಸ್ಟ್ ಹೌಸಲ್ಲಿ ರೂಮ್ ಬುಕ್ ಮಾಡಿದ್ವಿ. ಪರ್ ಡೇ 1200 ಪರ್ ಹೆಡ್ ಕೊಟ್ವಿ. ಇದು ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ಆಗಿರುತ್ತೆ. ವಿಂಟರ್ ಆಗಿರೋದ್ರಿಂದ ಇಲ್ಲಿ ವಾಶ್ರೂಮ್ಸಲ್ಲಿ ನೀರು ಬರಲ್ಲ. ಸೊ ಇಲ್ಲಿ ಎಲ್ಲ ಬಕೆಟ್ ಸಿಸ್ಟಮ್ ಆಗಿರುತ್ತೆ ಮತ್ತು ಕಾಮನ್ ವಾಶ್ರೂಮ್ಸ್ ಇರುತ್ತೆ. ಓವರಾಲ್ ಆಗಿ ನಮಗೆ ರೂಮ್ಸು ಮತ್ತು ಫುಡ್ ತುಂಬ ಇಷ್ಟ ಆಯಿತು. ನೀವೇನಾದರೂ ಟಾಬೋ ಅಲ್ಲಿ ಸ್ಟೇ ಮಾಡ್ತಿದ್ರೆ ನೀವು ಮಿಲೇನಿಯಲ್ ಗೆಸ್ಟ್ ಹೌಸಲ್ಲಿ ಸ್ಟೇ ಮಾಡ್ಬೋದು. ನಿಮಗೆ ರೀಸನೇಬಲ್ ಆಗಿರುತ್ತೆ. ಸ್ಟೇ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಓಕೆ ಗೈಸ್, ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ MVin ದ ರೈಡರ್. ಎಲ್ಲದು 1000 ಇಯರ್ಸ್ ಓಲ್ಡ್ ಇದೆ. ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಐಸ್ ಫಾರ್ಮ್ ಆಗಿಬಿಟ್ಟಿದೆ ನೋಡಿ. ಸೊ ವೆಲ್ಕಮ್ ಟು ಐಸ್ ಕೆಫೆ ಗೈಸ್. ನೋಡಿ ಗೈಸ್, ಫ್ರೋಝನ್ ವಾಟರ್ ಫಾಲ್ಸ್.